ಧ್ವನಿ ನ್ಯೂಸ್ಗೆ ಸ್ವಾಗತ. ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಚಪ್ಪನಹಳ್ಳಿ ಗ್ರಾಮದಲ್ಲಿ ನೂತನ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಉದ್ಘಾಟನೆ. ತಾವರೆಕೆರೆ ಗ್ರಾಮ ಪಂಚಾಯಿತಿ ವರ್ಗ 1ರ ಅನುದಾನದಲ್ಲಿ ಸುಮಾರು 5 ಲಕ್ಷ ವೆಚ್ಚದಲ್ಲಿ ನೂತನ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಕಟ್ಟಡವನ್ನು ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿಯ ಉಪಾಧ್ಯಕ್ಷರು ಆದ TSR ರಾಜಶೇಖರ್ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದರು. ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಮನದಟ್ಟು ಮಾಡಿ ಅವರಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಅಧಿಕಾರಿಗಳು ತಲುಪಿಸುವುದು ನಮ್ಮ ಕರ್ತವ್ಯವಾಗಿದೆ. ಅದರಂತೆ ಇಂದು ಮಂಚಪ್ಪನಹಳ್ಳಿ ಗ್ರಾಮಸ್ಥರಿಗೆ ನ್ಯಾಯಬೆಲೆ ಅಂಗಡಿಯನ್ನ ತೆರೆದು ಆಹಾರ ಪದಾರ್ಥವನ್ನ ವಿತರಣೆ ಮಾಡಲಾಗಿದೆ. ಗ್ರಾಮಸ್ಥರು ಸುಮಾರು 3 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಪಡಿತರ ಆಹಾರ ಪದಾರ್ಥವನ್ನ ಪಡೆದುಕೊಂಡು ಬರಬೇಕಾಗಿತ್ತು. ಇದನ್ನು ಅರಿತ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಂಚಾಯಿತಿ ಅವರು ಗ್ರಾಮಸ್ಥರಿಗೆ ಪಡಿತರ ಆಹಾರ ಪದಾರ್ಥವನ್ನ ಪಡೆದುಕೊಳ್ಳಲು ಗ್ರಾಮದಲ್ಲಿಯೇ ನೂತನ ನ್ಯಾಯಬೆಲೆ ಅಂಗಡಿ ಪ್ರಾರಂಭಿಸಿದ್ದಾರೆ. ಇದರಿಂದ ಗ್ರಾಮದಲ್ಲಿಯೇ ವಿತರಣೆ ಮಾಡಲು ನೂತನ ನ್ಯಾಯಬೆಲೆ ಅಂಗಡಿ ಉದ್ಘಾಟನೆ ಮಾಡಲಾಗಿದೆ ಎಂದಿದ್ದಾರೆ. ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಆದ ಸುಧಾಕರ್ ಮಾತನಾಡಿ, ಇನ್ನು ಮುಂದೆ ಗ್ರಾಮದಲ್ಲಿ ಇರುವಂತಹ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳಿಗೆ ಪ್ರತಿ ತಿಂಗಳು ಇದೇ ಗ್ರಾಮದಲ್ಲಿ ಆಹಾರ ಪದಾರ್ಥವನ್ನು ವಿತರಿಸಲಾಗುತ್ತೆ. ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು. ಗ್ರಾಮದಲ್ಲಿ ಈಗಾಗಲೇ 94ರಷ್ಟು ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದು ಮಾದರಿ ಗ್ರಾಮವನ್ನಾಗಿ ಮಾಡಲಾಗಿದೆ ಎಂದಿದ್ದಾರೆ. ವರದಿ ಉಮೇಶ್ ಎಂಚನ್ನಿ. ನಮ್ಮ ಬಚ್ಚೇಗೌಡರು ಶರತ್ ಬಚ್ಚೇಗೌಡರಿಗೆ ಅವ್ರಿಗೆ ನಾನು ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಅಂತ ರಾಜಣ್ಣವರು, ಹಾಗೆ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರು, ಅವ್ರಿಗೆಲ್ರಿಗೂ ನಾನು ಟ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವ್ರಿಲ್ಲದೆ ನಾವು ಇದನ್ನ ಮಾಡೋಕ್ಕಾಗ್ತಾಯಿಲ್ಲ. ಅವ್ರ ಬೆಂಬಲ, ಅವ್ರ ಆಶೀರ್ವಾದ ಇರೋದ್ರಿಂದ ನಾವು ಇದೆಲ್ಲ ಮಾಡೋಕ್ಕಾಗ್ತದೆ. ಆಮೇಲೆ ನಮ್ಮ ಅಧ್ಯಕ್ಷರಿಗೆ ಮಾಡ್ತಿದ್ದೀನಿ, ಅವ್ರಿಗೂ ಟ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಎಲ್ಲ ಮೆಂಬರ್ಸ್ ಬಂದವರೆ, ಮಂಚಪಳ್ಳಿ ಗ್ರಾಮಸ್ಥರು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮೂರಲ್ಲಿ 98% ಎಲ್ಲ ಕಾಮಗಾರಿಗಳು ಮುಗಿಸಿದ್ರು. ಯಾವುದು ಬ್ಯಾಲೆನ್ಸ್ ಇಲ್ಲ. ಇನ್ನು 2% ಇರ್ಬೋದಿದ್ರೆ ಕೆಲಸ ಮಾಡೋಂಥದ್ದು. ಸುಮಾರು ಹೆಂಗಸರು ಮಕ್ಕಳು ಅಲ್ಲಿ ಹಾಲ್ ಡೈರಿ ಇಲ್ಲ. ಇದೇ ರಾಜಶೇಖರನು ಇವರು ಅಧ್ಯಕ್ಷ ಆಗಿದ್ರು, ಪ್ರಕಾಶ್ ಅವರು. ಹಾಲ್ ಡೈರಿ ಕೂಡ ಮಾಡಿ ಸ್ವಂತ ಜಾಗ ಕೊಟ್ಟು ಹಾಲ್ ಡೈರಿ ಮಾಡಿದ್ದೇವೆ. ಇದು ಕಾರಣಾಂತರದಿಂದ ಬೇಜಾರಾಗೇ ನಾವು ನಿಲ್ಲಿಸಿದ್ದು. ರಾಜಣ್ಣ ಮಾಡು ಅಂತ ಹೇಳಿದ್ರು 2-3 ಸಾರಿ, ನಾನು ಮಾಡಿಲ್ಲ. ಬೇಜಾರಾಗಿದ್ದಕ್ಕೆ ನಿಲ್ಲಿಸಿದ್ದೆ. ಈ 2 ಮಾತು ಆಡೋ ಅವಕಾಶ ಕೊಟ್ಟಿದ್ದೆ ಎಲ್ರಿಗೂ. 150 ಕಾರ್ಡ್ ಇದೆ, ಎಲ್ರಿಗೂ ಇವತ್ತು ಹಂಚಿಕೆ ಮಾಡ್ತೀವಿ. ರೇಷನ್ ನಮ್ಗೆ ಒಂದು 2 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು. ಒಂದಿನ ತುಂಬಿಕೊಡ್ಬೇಕಾಗಿತ್ತು, ಒಂದಿನ ರೇಷನ್ ಕಾಯಬೇಕಾಗಿತ್ತು. ಇವಾಗ ಅದೇನಿಲ್ಲ, ಒಂದೇ ದಿನ ತುಂಬಿಕೊಟ್ಟು ಹಂಗೆ ರೇಷನ್ ತಗೊಂಡು ಮಂಚಪಳ್ಳಿ ಜನತೆ ಆರಾಮಾಗಿ ಖುಷಿಯಾಗಿರ್ಬೋದು. ನನ್ನಿಂದ ಎಲ್ಲ ಕೆಲಸನೂ ಆಗಿದೆ. ಮಂಚಪಳ್ಳಿನಾಗ ಆರಾಮಾಗಿರ್ಬೋದು. ಇವತ್ತು ಈ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಪಂಚಾಯಿತಿ ವತಿಯಿಂದ ಇಲ್ಲೊಂದು ಮಂಚಪ್ಪನಹಳ್ಳಿ ಗ್ರಾಮದ ಬಹುದಿನಗಳ ಬೇಡಿಕೆಯನ್ನು ಪಂಚಾಯಿತಿಯವರು ಎಲ್ಲರೂ ಅಧ್ಯಕ್ಷರು ಹಾಗೂ ಮೆಂಬರ್ಗಳೆಲ್ಲ ಸಹಕಾರದಿಂದ ಈ ಮಂಚಪ್ಪನಹಳ್ಳಿ ಗ್ರಾಮದಲ್ಲಿ ಇವತ್ತೊಂದು ಒಳ್ಳೆಯ ನೂತನವಾಗಿ ಒಂದು ಕಟ್ಟಡವನ್ನು ಮಾಡಿ ಒಂದು 3-4 ಕಿಲೋಮೀಟ್ರ್ ಹೋಗಬೇಕಾಗಿತ್ತು ಅಕ್ಕಿ ತಗೊಂಬರೋಕ್ಕೆ ಸೊಸೈಟಿ ರೇಷನ್ ತಾವರೆಕೆರೆಗೆ. ಮೊನ್ನೆ ಶಾಸಕರ ಒಂದು ನೇತೃತ್ವದಲ್ಲಿ ಒಂದು ಫುಡ್ ಇನ್ಸ್ಪೆಕ್ಟ್ರಿಗೆ ಹತ್ರ ಎಲ್ಲ ಮಾತಾಡಿ ಇಲ್ಲೇ ಊರಲ್ಲೇ ಹಂಚಬೇಕು, ಇಲ್ಲಿ ಗಂಟೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡಿಸಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯವನ್ನು ಸುಮಾರು ದಿನಗಳ ಕನಸನ್ನು ಇವತ್ತು ಇಲ್ಲಿನ ಊರಿನ ಮೆಂಬರ್ ಆದ ಮಾಜಿ ಉಪಾಧ್ಯಕ್ಷರಾದ ಸುಧಾಕರ್ ಆಗ್ಬೋದು, ಈಗ ಅಲ್ಲಿ ಅಧ್ಯಕ್ಷರು ನಮ್ಮ ಪ್ರಿಯಾಂಕಾ ಅವರು, ಮೆಂಬರ್ಗಳು, ಊರಿನ ಮುಖ್ಯಸ್ಥರು ಎಲ್ಲರೂ ಸೇರಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀವಿ. ಎಲ್ಲ ಬರ್ತೀರಾ? ಹಂಗಿಲ್ಲಿ ಬಂದ್ಬಿಟ್ರೆ ನಾವು ಹೆಸರು ಕಾಣ್ತೀವಿ. ಅಲ್ಲಿ ಒಳಗೆ ರೇಷನ್ ಕೊಡ್ಲಿ ಬಾಪ. ತುಕಾಕಿ ಸುಧಾನಿನ ಮುಂದಕ್ಕೆ ಬರಬೇಕು. PDO ಸರ್ ಸ್ವಲ್ಪ ಇಂದ ಸೊಮ್ಮೆ ನೀನು ಚೀಲ ಮಾಡ್ಕೊಂಡು ಮುಂದೆ ನಿಂತೆ ನೋಡ್ಬಿಡಿ. ಅಲ್ಲಿ ಚೀಲ ಮೂರು ಸರಿ ಹಾಕೋ, ಇನ್ನೊಂದು ಸರಿ ಹಾಕು. मजा आओ बाइले बाइले बतन बा बा मजा अकबर ಶಿವಣ್ಣ ಹಾಕಿದ್ರಲ್ಲ ಹಾಕಿದ್ದ ಇವ್ರು ನಮ್ಮ ಇರ್ಬಂದ್ರಪ್ಪ ಆಗ್ಲಪ್ಪ ಯಾರು ಹಾಕಿಲ್ಲ ಅವರೆಲ್ಲ ಆಗ್ಲಿ ಇವ್ರು ಹಾಕ್ಬಿಡು ಮುತ್ತ ಕಾಲ
ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, ಟಿವಿಎಸ್, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.